ತಾಲೂಕಿನ ಸಮಸ್ತ ಕಲಾಬಂಧುಗಳಲ್ಲಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ 2026ನೇ ಸಾಲಿನ ತಾಲೂಕು ರಂಗಭೂಮಿ ಕಲಾವಿದರ ಸಂಘದ 2026ನೇ ಸಾಲಿನ ಸುಗ್ಗಿ ಸಂಕ್ರಾಂತಿ ಪೌರಾಣಿಕ ನಾಟಕೋತ್ಸವವನ್ನು ಈ ಬಾರಿ ಕೂಡ ಆಯೋಜನೆ ಮಾಡಿರುತ್ತೇವೆ. ಈ ಒಂದು ನಾಟಕೋತ್ಸವ ಕಾರ್ಯಕ್ರಮದಲ್ಲಿ ತಾಲೂಕಿನ ಸಮಸ್ತ ಕಲಾವಿದರು ಪಾಲ್ಗೊಳ್ಳಬೇಕು. ಹಾಗೆಯೇ ನುರಿತ ಕಲಾವಿದರಿಂದ ನುರಿತ ಕಲಾ ತಂಡಗಳಿಂದ 14 ದಿನಗಳ ಪೌರಾಣಿಕ ಸುಗ್ಗಿ ಸಂಕ್ರಾಂತಿ ಪೌರಾಣಿಕ ನಾಟಕೋತ್ಸವವನ್ನು ಆಯೋಜನೆ ಮಾಡಿರ್ತೇವೆ. ಆದ್ದರಿಂದ ತಾಲೂಕಿನ ಎಲ್ಲ ಸಮಸ್ತ ಕಲಾವಿದರು, ಕಲಾ ತಂಡದವರು, ಕಲಾ ಪೋಷಕರು ತಾವೆಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೌರಾಣಿಕ ಸುಗ್ಗಿ ಸಂಕ್ರಾಂತಿ ನಾಟಕೋತ್ಸವವನ್ನು ಯಶಸ್ವಿಗೊಳಿಸಬೇಕು ಎಂದು ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ದಿನಾಂಕ 2/1/2026ರಿಂದ ದಿನಾಂಕ 15/1/2026ರವರೆಗೆ ಸತತವಾಗಿ ಪ್ರತಿದಿನ ಒಂದೊಂದು ನಾಟಕವನ್ನು ಆಯೋಜನೆ ಮಾಡಿರುತ್ತೇವೆ. ಎಲ್ಲ ನುರಿತ ಕಲಾವಿದರಿಂದ ಆಯೋಜಿಸಲ್ಪಟ್ಟಿರುವ ನಾಟಕೋತ್ಸವ ಬಹಳ ಸಂಭ್ರಮದಿಂದ ನಡೆಯುತ್ತೆ. ತಾವೆಲ್ಲರೂ ದಯಮಾಡಿ ತಾಲೂಕಿನ ಕಲಾವಿದರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಲಾವಿದರನ್ನ ಪ್ರೋತ್ಸಾಹಿಸಬೇಕಾಗಿ ಮೂಲಕ ಮನವಿ ಮಾಡ್ತಾ ಇದ್ದೇನೆ. ಈ ಸಂಘದ ಆಯೋಜನೆಗೆ ನಮ್ಮ ತಾಲೂಕು ರಂಗಭೂಮಿ ಕಲಾವಿದರ ಸಂಘದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು, ಸಲಹಾ ಸಮಿತಿಯ ಗೌರವಾನ್ವಿತ ಸದಸ್ಯರುಗಳು ಹಾಗೂ ಹೆಚ್ಚಿನದಾಗಿ ನಮಗೆ ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥ ಕಲಾ ತಂಡಗಳು ಎಲ್ಲರಿಂದ ಈ ಒಂದು ಸಂಭ್ರಮದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತೇವೆ. ದಯಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಇರುವ ಕಲಾವಿದರುಗಳು, ಕಲಾ ಬಂಧುಗಳು, ಕಲಾ ಪ್ರೋತ್ಸಾಹಕರು, ಪ್ರೇಕ್ಷಕರು ಬಂದು ಹೆಚ್ಚಿನದಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ದಿನಾಂಕ 2/1/2026 ಶುಕ್ರವಾರ ಶ್ರೀ ಕಾಲಭೈರವೇಶ್ವರ ಕೃಪಾಪೋಷಿತ ಮಹಿಳಾ ನಾಟಕ ಮಂಡಳಿ ಕೂಲಿಪುರ ಇವರ ಮಹಿಳಾ ತಂಡದಿಂದ ನಾಟಕ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ. ಇದರ ನಾಟಕ ನಿರ್ದೇಶಕರು ಶ್ರೀ ಗಂಗರಾಜು ಆರ್, ಶರಾಪುರಪಾಳ್ಯ, ತಾಲೂಕು ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷರು. 3ನೇ ತಾರೀಕು ಶನಿವಾರ ಶ್ರೀ ಕರಿತಿಮ್ಮರಾಯ ಸ್ವಾಮಿ, ಶ್ರೀ ಚೆನ್ನಕೇಶವ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ, ಟಿ ಬೇಗೂರು ಮತ್ತು ಬೂದಿಹಾಳ್, ನೆಲಮಂಗಲ ತಾಲೂಕು. ನಾಟಕ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ. ಸಂಗೀತ ನಾಟಕ ನಿರ್ದೇಶಕರು ಶ್ರೀ ಮುನ್ರಾಜ್ರವರು, ಭಕ್ತನಪಳ್ಯ. 4/1/2026 ಭಾನುವಾರ ಶ್ರೀ ಮಾರುತಿ ಕಲಾ ಬಳಗ, ನೆಲಮಂಗಲ ಇವರಿಂದ ಆಯೋಜಿಸಿರುವ ಶ್ರೀ ಕೃಷ್ಣಗಾರುಡಿ ಅಥವಾ ಭೀಮಾರ್ಜುನ ಗರ್ವಭಂಗ. ಈ ನಾಟಕದ ನಿರ್ದೇಶಕರು ಶ್ರೀ ಕೆ ಸಿದ್ದಪ್ಪನವರು, ಅಲ್ಪೈನಪಳ್ಯ. 5/1/2026 ಸೋಮವಾರ ಶ್ರೀ ಮಾರುತಿ ಕೃಪಾಪೋಷಿತ ನಾಟಕ ಮಂಡಳಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ನೆಲಮಂಗಲ ತಾಲೂಕು ಘಟಕ. ನಾಟಕ ಬಂದು ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ. ಇದರ ನಿರ್ದೇಶಕರು ಮುನ್ರಾಜು, ಭಕ್ತನಪಳ್ಯ. 6/1/2026 ಮಂಗಳವಾರ ಸಹೃದಯ ಕಲಾ ಬಳಗ, ಆಯ್ದ ಕಲಾವಿದರು, ನೆಲಮಂಗಲ ಇವರಿಂದ ವೀರ ಅಭಿಮನ್ಯು ಅಥವಾ ಶಶಿರೇಖಾ ಪರಿಣಯ ನಾಟಕ. ಇದರ ನಾಟಕ ನಿರ್ದೇಶಕರು TL ರಮೇಶ್, ಬೆಂಗಳೂರು. 7/1/2026 ಶ್ರೀ ಮಾರುತಿ ಕೃಪಾಪೋಷಿತ ನಾಟಕ ಮಂಡಳಿ, ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ, ನೆಲಮಂಗಲ ತಾಲೂಕು. ನಾಟಕ ಬಂದು ಕುರುಕ್ಷೇತ್ರ ಅಥವಾ ಗೀತೋಪದೇಶ. ಈ ನಾಟಕದ ನಿರ್ದೇಶಕರು ಶ್ರೀ ಶಿವರಾಜ್ ಕುಮಾರ್, ದೇವಲಾಪುರ. 8/1/26 ಗುರುವಾರ ಶ್ರೀ ರಾಮಾಂಜನೇಯ ಕೃಪಾಪೋಷಿತ ನಾಟಕ ಮಂಡಳಿ, ತಾಲೂಕು ರಂಗಭೂಮಿ ಕಲಾವಿದರ ಸಂಘ, ನೆಲಮಂಗಲ ಇವರ ವತಿಯಿಂದ ಸಂಪೂರ್ಣ ರಾಮಾಯಣ ಎಂಬ ನಾಟಕ. ಇದರ ನಿರ್ದೇಶಕರು ಶ್ರೀ ಆದರ್ಶ್ PN ಪುರ, ತುರುವೇಕೆರೆ ತಾಲೂಕು. 9/1/2026 ಶುಕ್ರವಾರ ಸ್ಫೂರ್ತಿ ಪ್ರಿಯ ಕಲಾ ಬಳಗ, ಬೈರ್ನಾಯಕನಹಳ್ಳಿ, ನೆಲಮಂಗಲ ತಾಲೂಕು. ನಾಟಕ ರಾಜಾ ಸತ್ಯವ್ರತ ಅಥವಾ ಶನಿ ಪ್ರಭಾವ. ಇದರ ನಿರ್ದೇಶಕರು ಶ್ರೀ ಮುನ್ರಾಜು, ಭಕ್ತನಪಾಳ್ಯ. 10/1/2026 ಶನಿವಾರ ಶ್ರೀ ರಾಮಾಂಜನೇಯ ಕೃಪಾಪೋಷಿತ ನಾಟಕ ಮಂಡಳಿ, ಕಾಚಿನಹಳ್ಳಿ, ಮಂಡಿಗೆರೆ, ನೆಲಮಂಗಲ ತಾಲೂಕು. ನಾಟಕ ಸಂಪೂರ್ಣ ರಾಮಾಯಣ. ಇದರ ನಿರ್ದೇಶಕರು ಶ್ರೀ ರಂಗನಾಥ್ ಮಾಗಡಿ. 11/1/2026 ಭಾನುವಾರ
ಶ್ರೀ ರುದ್ರೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ಅವಲಕುಪ್ಪೆ ನೆಲಮಂಗಲ ತಾಲೂಕು. ನಾಟಕ ಸಂಪೂರ್ಣ ರಾಮಾಯಣ. ಶ್ರೀ SS ಬಸವರಾಜು ಶಿಲ್ಪಾಪುರ ನಿರ್ದೇಶಕರು. 12/1/2026 ಸೋಮವಾರ ಶ್ರೀ ಕರಿತಿಮ್ಮರಾಯ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ಟಿ ಬೇಗೂರ್ ನೆಲಮಂಗಲ ತಾಲೂಕು. ನಾಟಕ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ. ಶ್ರೀ ಮುನಿರಾಜು ಭಕ್ತನಪಳ್ಳಿಯ ನಾಟಕ ನಿರ್ದೇಶಕರು. 13/1/2026 ಮಂಗಳವಾರ ಶ್ರೀ ಸಿದ್ಧಗಂಗಾ ಪದವಿ ಪೂರ್ವ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ನೆಲಮಂಗಲ ದಾನಶೂರಕರ್ಣ ನಾಟಕ. ಇದರ ನಾಟಕ ನಿರ್ದೇಶಕರು ಮುನ್ರಾಜು ಭಕ್ತನಪಳ್ಯ. 14/1/2026 ಬುಧವಾರ ಶ್ರೀ ಬೈಲಾಂಜನೇಯ ಸ್ವಾಮಿ ಕಲಾವೃಂದ ತ್ಯಾಮಗೊಂಡ್ಲು ನೆಲಮಂಗಲ ತಾಲೂಕು ಇವರಿಂದ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ. ನಾಟಕ ನಿರ್ದೇಶಕರು ಶ್ರೀ S ವಸಂತ್ ಕುಮಾರ್ ಚಿನಗ. 15/1/2026 ಗುರುವಾರ ಶ್ರೀ ಕರಿತಿಮ್ಮರಾಯ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ಟಿ ಬೇಗೂರ್ ನೆಲಮಂಗಲ ತಾಲೂಕು. ನಾಟಕ ಕುರುಕ್ಷೇತ್ರ ಅಥವಾ ಗೀತೋಪದೇಶ. ಇದರ ನಿರ್ದೇಶಕರು KN ಬಸವರಾಜು ಕರಿಮಾರನಹಳ್ಳಿ. ಇಷ್ಟು 14 ನಾಟಕಗಳನ್ನು ಆಯೋಜಿಸುತ್ತೇವೆ. ಶ್ರೀ ಚೌಡೇಶ್ವರಿ ದೇವಸ್ಥಾನ ಮುಂಭಾಗ, ವೀವರ್ಸ್ ಕಾಲೋನಿ ಬಸ್ ಸ್ಟಾಪ್, BH ರಸ್ತೆ, ನೆಲಮಂಗಲ. ಇಲ್ಲಿ ಪೌರಾಣಿಕ ನಾಟಕೋತ್ಸವವನ್ನು ಆಯೋಜಿಸಿದ್ದೇವೆ. ಈ ನಾಟಕವನ್ನ ತಾವೂ ಸಹ ಬಂದು ಮೊದಲನೇ ಉದ್ಘಾಟನೆಯ ಕಾರ್ಯಕ್ರಮದಂದು ಪತ್ರಿಕೆಯವರು, ಮಾಧ್ಯಮದವರು ಎಲ್ಲರೂ ಬಂದು ಸಹಕಾರ ನೀಡಬೇಕು ಅಂತ ಹೇಳಿ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇವೆ. ಜೀತ, ಪ್ರಧಾನ ಕಾರ್ಯದರ್ಶಿ, ತಾಲೂಕು ರಂಗಭೂಮಿ ಕಲಾವಿದರ ಸಂಘ ನೆಲಮಂಗಲ. ನಮ್ಮ ಸಂಘ ಒಂದು ಜಾತ್ಯತೀತವಾಗಿರತಕ್ಕಂಥ, ಪಕ್ಷಾತೀತವಾಗಿರತಕ್ಕಂಥ ಒಂದು ಸಂಘ. ತಾಲೂಕಿನ ಉದಯೋನ್ಮುಖ ಕಲಾವಿದರನ್ನ ಗುರುತಿಸಿ ಅವರಿಗೆ ವೇದಿಕೆಯನ್ನು ಕಲ್ಪಿಸಿಕೊಡ್ತಕ್ಕಂಥದ್ದೇ ನಮ್ಮ ಸಂಘದ ಮುಖ್ಯ ಉದ್ದೇಶ. ಅದರ ಒಂದು ನಿಯಮಾನುಸಾರವಾಗಿ ಪ್ರತಿ ವರ್ಷವೂ ಸಹ ನಾವು ನಾಟಕೋತ್ಸವ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೋದ ಸತಿ ನಾವು 10 ನಾಟಕಗಳನ್ನ ಮಾಡಿದ್ದು, ಈ ಸತಿ 14 ನಾಟಕಗಳನ್ನ ಮಾಡ್ತಾ ಇದ್ವಿ. ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ, ನಾಟಕ ತಂಡಗಳು ಬಹಳಷ್ಟು ಬರ್ತಾ ಇದೆ. ತಾವು ಒಂದು ಗಮನ ಹರಿಸಬೇಕಾಗತ್ತೆ. ತಾಲೂಕು ರಂಗಭೂಮಿ ಕಲಾವಿದರ ಸಂಘ ಈ ವರ್ಷ ಅತ್ಯಂತ ಮುಖ್ಯವಾಗಿ ನೆಲಮಂಗಲ ತಾಲೂಕಿನ ತಂಡಗಳನ್ನೇ ನಾವು ಕರೆದು ನಾಟಕಗಳನ್ನ ಮಾಡ್ತಾ ಇದ್ದೀವಿ. ಇದು ಒಂದು ವಿಶೇಷ. ಈ ಒಂದು ನಾಟಕೋತ್ಸವದಲ್ಲಿ ಅತ್ಯಂತ ಮುಖ್ಯವಾಗಿ ಕುರುಕ್ಷೇತ್ರ, ರಾಮಾಯಣ, ಮತ್ತೆ ಶನಿಪ್ರಭಾವ ಅಂತಕ್ಕಂಥ ನಾಟಕಗಳು, ಶ್ರೀಕೃಷ್ಣ ಗಾರುಡಿ, ಮತ್ತೆ ಇನ್ನು ಬಹಳಷ್ಟು ನಾಟಕಗಳನ್ನ ನಾವು ಏನ್ ಮಾಡ್ತೇವೆ, ಅಭಿನಯಿಸಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ವಿ. ಇದ್ರ ಜೊತೆಗೆ ಎಲ್ಲ ರಂಗದಲ್ಲಿ ಪರಿಣಿತರಾಗಿರ್ತಕ್ಕಂಥ ಕಲಾಭಿಮಾನಿಗಳು, ಈಗ ಮೊದಲನೇ ದಿವಸದ ನಾಟಕ ಮಹಿಳಾ ತಂಡದಿಂದ ಅಭಿನಯಿಸ್ತಾ ಇರ್ತಕ್ಕಂಥದ್ದು, ತಾಲೂಕು ನಿವೃತ್ತ ನೌಕರ ಸಂಘದವರು ಒಂದು ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ, ಸರ್ಕಾರಿ ನೌಕರ ಸಂಘದವರು ಒಂದು ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ, ನುರಿತ ಕಲಾವಿದರ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಬೇರೆ ಬೇರೆ ಗ್ರಾಮದಿಂದ ಬಂದಿರತಕ್ಕಂಥ ಬಹಳಷ್ಟು ಜನ ತಮ್ಮ ತಂಡವನ್ನು ಕಟ್ಟಿಕೊಂಡು ನಾಟಕವನ್ನು ಅಭಿನಯಿಸ್ತಾ ಇರ್ತಕ್ಕಂಥ ನಮ್ಮ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಇದು ನಾನು ಮೊದಲೇ ಹೇಳಿದಾಗೆ ಪಕ್ಷಾತೀತವಾಗಿರ್ತಕ್ಕಂಥದ್ದು ಮತ್ತು ಜಾತ್ಯತೀತವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ನಾವು ನಮ್ಮ ತಾಲೂಕಿನ ಪ್ರತಿಷ್ಠಿತ 3 ಮಠದ ಸ್ವಾಮೀಜಿಗಳನ್ನ ಉದ್ಘಾಟನಾ ಕಾರ್ಯಕ್ರಮ ಕರೆದಿದ್ದೀವಿ. ನಮ್ಮ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸರಾವ್, ಜನಪ್ರಿಯ ಶಾಸಕರು ನೆಲಮಂಗಲ, ಇವರು ಸಹ ಉದ್ಘಾಟನಾ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಅದ್ ಜೊತೆಗೆ ಡಾಕ್ಟರ್ K ಶ್ರೀನಿವಾಸ ಮೂರ್ತಿ ಅವರು, ಜಾತ್ಯ ಜನತಾದಳದ ಮಾಜಿ MLA ಅವರವರು, ಮತ್ತೆ MV ನಾಗರಾಜ್ರವರು, ಮತ್ತೆ ತಾಲೂಕಿನ ಎಲ್ಲ ಪಕ್ಷದ ನಾವು ತಾಲೂಕು ಅಧ್ಯಕ್ಷರನ್ನ ಕರೆದಿದ್ದೀವಿ. ಅಂದ್ರೆ ಇದ್ರ ಉದ್ದೇಶ ಏನು ಅಂದ್ರೆ, ತಾಲೂಕು ರಂಗಭೂಮಿ ಕಲಾವಿದರ ಸಂಘ ಜಾತ್ಯತೀತವಾಗಿರ್ತಕ್ಕಂಥದ್ದು, ಇದು ಯಾವುದೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಅಲ್ಲ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು, ಇದಕ್ಕೆ ಮುಖ್ಯವಾಗಿ ನಾವು ಹೇಳ್ಬೇಕು ಅಂದ್ರೆ, ಉದಯೋನ್ಮುಖ ಕಲಾವಿದರು ಅಂತಾಗ ನೋಡಿ, ನಮ್ಮ ಸಿದ್ಧಗಂಗಾ ಪ್ರಥಮ ದರ್ಜೆ ಕಾಲೇಜಿನ ಹಳೆ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರು ನಾಟಕವನ್ನು ಅಭಿನಯಿಸ್ತಾ ಇರ್ತಕ್ಕಂಥ, ಅಂದ್ರೆ ಈ ಕಲೆ ಅಂತಕ್ಕಂಥ ಅಳಿಸಿ ಹೋಗಬಾರ್ದು, ಮುಂದಿನ ಒಂದು ಜನಾಂಗಕ್ಕೆ ನಾವು ಕೊಡಬೇಕು ಅಂತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದೀವಿ. ಇದು ನಮ್ಮ ತಾಲೂಕು ರಂಗಭೂಮಿ ಕಲಾವಿದರ ಸಂಘದಿಂದ ಅತ್ಯಂತ ಮಹತ್ತರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಹಲವಾರು ಕಾರ್ಯಕ್ರಮ ನಡೆದರೂ ಸಹ ಪ್ರತಿ ವರ್ಷ ಇಂಥ ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮ ನಡ್ಕೊಂಡ್ ಬರ್ತಾ ಇದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತ್ರರು, ಪತ್ರಿಕಾ ವರದಿಗಾರರು, ಎಲ್ಲ ರಾಜಕೀಯ ಪಕ್ಷದವರು, ಅತ್ಯಂತ ಮುಖ್ಯವಾಗಿ ಕಲಾವಿದರುಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ಪ್ರಧಾನ ಕಾರ್ಯದರ್ಶಿಯಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ.